ಇಂಡಿಯನ್ ಪ್ರೀಮಿಯರ್ ಲೀಗ್ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಪ್ಲೇ ಆಫ್ ರೇಸ್ ತುಂಬಾ ರೋಚಕ ಹಂತಕ್ಕೆ ಬಂದಿದೆ. ಸನ್ರೈಸರ್ಸ್ ಹೈದರಾಬಾದ್ 11 ಪಂದ್ಯಗಳಲ್ಲಿ 7 ಗೆಲುವು ಪಡೆದು 14 ಪಾಯಿಂಟ್ಸ್ ಜೊತೆ ಟಾಪ್ನಲ್ಲಿದೆ. ಎನ್ಆರ್ಆರ್ ಪ್ಲಸ್ 0.74 ಇರುವುದರಿಂದ ತಂಡ ಬಹಳ ಬಲವಾಗಿ ಕಾಣುತ್ತಿದೆ. ಇನ್ನೂ ಒಂದೆರಡು ಗೆಲುವು ಬಂದ್ರೆ ಪ್ಲೇ ಆಫ್ ಬಹುತೇಕ ಖಚಿತ. ಪಂಜಾಬ್ ಕಿಂಗ್ಸ್ 10 ಪಂದ್ಯಗಳಲ್ಲಿ 13 ಪಾಯಿಂಟ್ಸ್. ಒಂದು ಮ್ಯಾಚ್ ಕಡಿಮೆಯಾಡಿದ್ದರೂ 2ನೇ ಸ್ಥಾನದಲ್ಲಿದೆ. ಇವರಿಗೆ ಮೊಮೆಂಟಮ್ ತುಂಬಾ ಚೆನ್ನಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ 12 ಪಾಯಿಂಟ್ಸ್ ಹೊಂದಿದ್ದರೂ ಎನ್ಆರ್ಆರ್ ಪ್ಲಸ್ 1.23 ಇದೆ. ಟಾಪ್ ತಂಡಗಳಲ್ಲಿ ಅತ್ಯುತ್ತಮ ನೆಟ್ ರನ್ ರೇಟ್. ಮುಂದಿನ ಪಂದ್ಯಗಳಲ್ಲಿ ಗೆದ್ದರೆ ಟಾಪ್ 2 ಅವಕಾಶವೂ ಇದೆ. ರಾಜಸ್ಥಾನ್ ರಾಯಲ್ಸ್ ಸ್ಥಿರ ಪ್ರದರ್ಶನದಿಂದ ಟಾಪ್ 4ನಲ್ಲಿದೆ. ಆದರೆ ಎನ್ಆರ್ಆರ್ ಆರ್ಸಿಬಿಗಿಂತ ಕಡಿಮೆ ಇರುವುದರಿಂದ ಪ್ರತಿಯೊಂದು ಮ್ಯಾಚ್ ಮುಖ್ಯ. ಗುಜರಾತ್ ಟೈಟನ್ಸ್ 12 ಪಾಯಿಂಟ್ಸ್ ಇದ್ದರೂ ಎನ್ಆರ್ಆರ್ ಮೈನಸ್ 0.15, ಅಂದ್ರೆ ಸೋಲುಗಳು ದೊಡ್ಡ ಅಂತರದಲ್ಲಿ ಆಗಿವೆ. ಪ್ಲೇ ಆಫ್ಗೆ ಉಳಿದ ಪಂದ್ಯಗಳಲ್ಲಿ ದೊಡ್ಡ ಗೆಲುವು ಅಗತ್ಯ. ಚೆನ್ನೈ ಸೂಪರ್ ಕಿಂಗ್ಸ್ 10 ಪಾಯಿಂಟ್ಸ್ ಜೊತೆ ಇನ್ನೂ ರೇಸ್ನಲ್ಲಿದೆ. ಅನುಭವಿಗಳ ತಂಡವಾಗಿರುವುದರಿಂದ ಕೊನೆಯ ಹಂತದಲ್ಲಿ ಕಮ್ಬ್ಯಾಕ್ ಸಾಧ್ಯ. ಕೋಲ್ಕತಾ ನೈಟ್ ರೈಡರ್ಸ್ 9 ಪಾಯಿಂಟ್ಸ್ ಮಾತ್ರ. ಈಗ ಪ್ರತಿಯೊಂದು ಪಂದ್ಯ ಡೂ ಆರ್ ಡೈ ಸ್ಥಿತಿ. ಮುಂದಿನ 3-4 ಪಂದ್ಯಗಳಲ್ಲಿ ನಿರಂತರ ಗೆಲುವು ಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ 11 ಪಂದ್ಯಗಳಲ್ಲಿ ಕೇವಲ 8 ಪಾಯಿಂಟ್ಸ್ ಮತ್ತು ಮೈನಸ್ 1.15 ಎನ್ಆರ್ಆರ್. ಪ್ಲೇ ಆಫ್ ಸಾಧ್ಯತೆ ತುಂಬಾ ಕಡಿಮೆಯಾಗಿದೆ. ಮುಂಬೈ ಇಂಡಿಯನ್ಸ್ 6 ಪಾಯಿಂಟ್ಸ್ ಮಾತ್ರ. ಈಗ ಎಲ್ಲಾ ಪಂದ್ಯಗಳನ್ನೂ ಗೆಲ್ಲಬೇಕು, ಇಲ್ಲವಾದರೆ ಹೊರಬೀಳುವುದು ಖಚಿತ. ಲಕ್ನೋ ಸೂಪರ್ ಜಯಂಟ್ಸ್ ಮುಂಬೈ ಹಾಗೆ ಕಷ್ಟದ ಪರಿಸ್ಥಿತಿ. ನಿರಂತರ ಸೋಲುಗಳಿಂದ ಆತ್ಮವಿಶ್ವಾಸ ಕುಸಿದಂತೆ ಕಾಣುತ್ತಿದೆ. ಒಟ್ಟಾರೆ ನೋಡಿದರೆ ಎಸ್ಆರ್ಎಚ್, ಪಿಬಿಕೆಎಸ್, ಆರ್ಸಿಬಿ, ಆರ್ಆರ್ ಈಗ ಪ್ಲೇ ಆಫ್ ಫೇವರಿಟ್ಸ್. ಜಿಟಿ, ಸಿಎಸ್ಕೆ, ಕೆಕೆಆರ್ ನಡುವೆ ಭಾರೀ ಪೈಪೋಟಿ ನಡೆಯಲಿದೆ. ಡಿಸಿ, ಎಂಐ, ಎಲ್ಎಸ್ಟಿ ತಂಡಗಳಿಗೆ ಅವಕಾಶಗಳು ತುಂಬಾ ಕಡಿಮೆ.